ಟ್ಯೂಷನ್ ಮೇಡಮ್ ಸ್ನಾನ ಮಾಡುವಾಗ ಮನೆಗೆ ಬಂದ ಸ್ಟೂಡೆಂಟ್ ಕದ್ದು ನೋಡಿಬಿಟ್ಟ. ಈ ಹುಡುಗ ವರುಣ್. ಟ್ಯೂಷನ್ ಮೇಡಮ್ ಲೀಲಾ ಮನೆಗೆ ಬಂದಿರುತ್ತಾನೆ. ಅವನು ಆಕೆಯ ಫೋಟೋಗಳನ್ನು ನೋಡುತ್ತಾ ಮೈಮರೆತು ನಿಂತಿರುತ್ತಾನೆ. ಆಗ ಸ್ನಾನ ಮುಗಿಸಿ ಬಂದ ಲೀಲಾ, ಏನಪ್ಪ ನನ್ನ ಫೋಟೋಗಳನ್ನು ಕದ್ದು ನೋಡುತ್ತಿದ್ದೀಯಾ? ಸರಿ, ಬುಕ್ ತೆಗೆದುಕೊಂಡು ರೆಡಿಯಾಗಿರು, ನಾನು ಈಗಲೇ ರೆಡಿಯಾಗಿ ಬರುತ್ತೇನೆ ಎಂದು ಒಳಗಡೆ ಹೋಗುತ್ತಾಳೆ. ಆಗ ವರುಣ್ ಆಕೆ ಬಟ್ಟ ಬದಲಾಯಿಸುವುದನ್ನು ಬಾಗಿಲ ಸಂದಿಯಿಂದ ಕದ್ದು ನೋಡುತ್ತಾನೆ. ಅದನ್ನು ನೋಡಿದ ಲೀಲಾ ಹೊರಗೆ ಬಂದು, ನೀನು ನನ್ನ ಕದ್ದು ನೋಡುತ್ತಿದ್ದೆ ಅಲ್ವಾ, ಈಗಲೇ ನಿಮ್ಮ ತಂದೆಗೆ ತಿಳಿಸುತ್ತೇನೆ ಎಂದು ಅವನನ್ನು ಬೈಯಲು ಶುರು ಮಾಡುತ್ತಾಳೆ. ಕತೆ ಈಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಇವನು ವರುಣ್, ತಂದೆ ರಾಜೇಶ್. ವರುಣ್ PUC ಎಕ್ಸಾಮಿನಲ್ಲಿ ಕಡಿಮೆ ಮಾರ್ಕ್ಸ್ ತೆಗೆದಿದ್ದಾನೆ ಎಂದು ಕಡ್ಡಿಯಿಂದ ಚೆನ್ನಾಗಿ ಬಾರಿಸುತ್ತಾನೆ. ಈಕೆ ವರುಣ್ನ ತಾಯಿ ಯೋಚನಾ. ಈಕೆ ಗಂಡನನ್ನು ತಡೆದು ಸಮಾಧಾನ ಮಾಡುತ್ತಾಳೆ. ಏಟು ತಿಂದ ವರುಣ್ ಅಳಲು ಶುರು ಮಾಡುತ್ತಾನೆ. ಆಗ ರಾಜೇಶ್, ಇವನನ್ನು ಟ್ಯೂಷನ್ಗೆ ಹಾಕಿಬಿಡೋಣ, ಆಗಲಾದರೂ ಅವನು ಉದ್ಧಾರವಾಗಬಹುದು ಎಂದು ಹೇಳ್ತಾನೆ. ಮರುದಿನ ಬೆಳಗ್ಗೆ ಯೋಚನಾ ವರುಣ್ಗೆ ಹಾಲು ಕೊಡಲು ಬಂದಾಗ ಒಳಗಡೆ ಅವನು ಸಾಯಲು ಸಿದ್ಧವಾಗಿರುತ್ತಾನೆ. ನಂತರ ಯೋಚನಾ ಕಿಟಕಿಯಿಂದ ನೋಡಿ, ಬೇಡ ಮಗ, ಹೀಗೆ ತಪ್ಪು ಮಾಡಿಕೊಳ್ಳಬೇಡ ಎಂದು ಬೇಡಿಕೊಳ್ಳುತ್ತಾಳೆ. ಅದೇ ಸಮಯಕ್ಕೆ ಲೀಲಾ ಮೇಡಮ್ ಅಲ್ಲಿಗೆ ಬರುತ್ತಾಳೆ. ನೀನು ಈ ರೀತಿ ಮಾಡಿಕೊಂಡರೆ ನಿನ್ನ ತಾಯಿ ಕೂಡ ನಾಳೆ ನಿನ್ನ ಕೊರಗಿನಲ್ಲಿ ಸಾಯಬಹುದು, ಇದು ನಿನಗೆ ಇಷ್ಟವೇ ಎಂದು ಕೇಳುತ್ತಾಳೆ. ಆಗ ವರುಣ್ ತನ್ನ ನಿರ್ಧಾರ ಬದಲಾಯಿಸಿ ಬಚಾವಾಗುತ್ತಾನೆ. ಆಗ ಯೋಚನಾ, ನೀವು ಯಾರು ಮೇಡಮ್ ಎಂದು ಕೇಳುತ್ತಾಳೆ. ಆಗ ಲೀಲಾ, ನನ್ನನ್ನು ನಿಮ್ಮ ಮಗನ ಟ್ಯೂಷನ್ ಟೀಚರ್ ಆಗಿ ನಿಮ್ಮ ಗಂಡ ರಾಜೇಶ್ ನೇಮಿಸಿದ್ದಾರೆ. ಮರುದಿನದಿಂದ ನಮ್ಮ ಮನೆಗೆ ಇವನನ್ನು ಕಳುಹಿಸಿ, ಇವನು ಮುಂದೆ ಚೆನ್ನಾಗಿ ಓದುತ್ತಾನೆ ಎಂದು ಲೀಲಾ ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ಈಗ ಕತೆ ವಾಸ್ತವಕ್ಕೆ ಬರುತ್ತದೆ. ಕೋಪಗೊಂಡ ಲೀಲಾ, ನೀನು ನನ್ನನ್ನು ರೂಮಿನಲ್ಲಿ ಕದ್ದು ನೋಡುತ್ತಿದ್ದೆ ತಾನೆ, ಇದನ್ನು ನಿಮ್ಮ ತಂದೆಗೆ ತಿಳಿಸುತ್ತೇನೆ, ನಿನ್ನನ್ನು ಈಗಲೇ ಈ ಮನೆಯಿಂದ ಹೊರಡು ಎಂದು ಅವನನ್ನು ಹೊರದಬ್ಬುತ್ತಾಳೆ. ಅಂದು ರಾತ್ರಿ ಊಟ ಮಾಡುತ್ತಿರುವಾಗ ರಾಜೇಶ್ಗೆ ಟ್ಯೂಷನ್ ಮೇಡಮ್ ಲೀಲಾಗೆ ಕರೆ ಬರುತ್ತದೆ. ಫೋನ್ ರಿಸೀವ್ ಮಾಡಿದಾಗ ಆಕೆ ಏನೋ ಹೇಳುತ್ತಾಳೆ. ನಂತರ ರಾಜೇಶ್ ವರುಣ್ಗೆ ತಗೋ ಮಾತನಾಡು ಎಂದು ಕೊಡುತ್ತಾನೆ. ಆಗ ವರುಣ್ಗೆ ಲೀಲಾ, ನೀನೇನು ಹೆದರಬೇಡ, ನಾನು ನಿಮ್ಮ ಅಪ್ಪನಿಗೆ ಏನೂ ಹೇಳಿಲ್ಲ, ಇವತ್ತಿನಿಂದ ನಾನು ಹೇಳಿದಂತೆ ಕೇಳು ಎಂದು ಹೇಳುತ್ತಾಳೆ. ಆಗ ವರುಣ್ ಒಪ್ಪಿಕೊಳ್ಳುತ್ತಾನೆ. ಅಂದು ಟ್ಯೂಷನ್ಗೆ ವರುಣ್ ಹೋದಾಗ ಅವನಿಗೆ ಲೀಲಾ ಕುಡಿಯಲು ಜ್ಯೂಸ್ ಕೊಡುತ್ತಾಳೆ. ಆಗ ಲೀಲಾ ವರುಣ್ಗೆ, ನೀನು ಅವತ್ತು ನನ್ನನ್ನು ಕದ್ದು ನೋಡುತ್ತಿದ್ದೆ ತಾನೆ, ನೀನು ತುಂಬ ದೊಡ್ಡ ಪುಕ್ಕಲ, ನೀನು ಒಮ್ಮೆ ಹೆದರಿಕೊಳ್ಳುವುದನ್ನು ನಿಲ್ಲಿಸು, ನೀನು ಏನು ಬೇಕಾದರೂ ಮಾಡಬಹುದು ಎಂದು ಹೇಳುತ್ತಾಳೆ. ಆಗ ವರುಣ್ಗೆ ತಲೆ ಸುತ್ತಲು ಶುರುವಾಗುತ್ತದೆ. ಪ್ರಜ್ಞೆ ತಪ್ಪಿ ಬೀಳುತ್ತಾನೆ. ಆಗ ವರುಣ್ಗೆ ಎಚ್ಚರವಾದಾಗ ಅವನು ಆಕೆಯ ಬೆಡ್ ಮೇಲೆ ಇರುತ್ತಾನೆ. ಅವನ ಮೈ ಮೇಲೆ ಬಟ್ಟೆ ಇರುವುದಿಲ್ಲ. ಆಗ ಅವನು, ನನ್ನ ಬಟ್ಟೆ ಎಲ್ಲಿದೆ ಎಂದು ಕೇಳುತ್ತಾನೆ. ಆಗ ಲೀಲಾ, ನೀನು ನಮ್ಮನ್ನು ನೋಡಬಹುದು, ಆದರೆ ನಾನು ನಿನ್ನನ್ನು ನೋಡಬಾರದೆ, ಇದೆಲ್ಲ ಶುರು ಮಾಡಿದ್ದು ನೀನೆ, ನಮ್ಮಿಬ್ಬರ ರಹಸ್ಯ ಯಾರಿಗೂ ಗೊತ್ತಾಗಬಾರದು ಎಂದು ಹೇಳಿ ಅವನ ಜೊತೆ ಸ್ವರ್ಗ ಸುಖ ಕಾಣುತ್ತಾಳೆ. ಮರುದಿನ ಬೆಳಗ್ಗೆ ಲೀಲಾ ವಿಡಿಯೋ ಕಾಲ್ ಮಾಡುತ್ತಾಳೆ. ಆಗ ಐ ಲವ್ ಯು ಎಂದು ವರುಣ್ಗೆ ಹೇಳುತ್ತಾಳೆ. ಆಗ ಅವನು ಬೇರೆ ವಿಧಿ ಇಲ್ಲದೆ ಐ ಲವ್ ಯು ಹೇಳುತ್ತಾನೆ. ಆಗ ಲೀಲಾ, ಇವಾಗ ನಿನ್ನ ಟೀ ಶರ್ಟ್ ತೆಗಿ, ಇಲ್ಲವಾದರೆ ನಿನ್ನ ರಹಸ್ಯವನ್ನು ನಿಮ್ಮ ಅಪ್ಪನಿಗೆ ಹೇಳಿಬಿಡುತ್ತೇನೆ ಎಂದು ಹೆದರಿಸುತ್ತಾಳೆ. ವರುಣ್ ಇನ್ನೇನು ಟೀ ಶರ್ಟ್ ಬಿಚ್ಚಬೇಕು, ಅದೇ ಸಮಯಕ್ಕೆ ಅವನ ತಾಯಿ ಬಂದು, ನಿಮ್ಮ ಅಪ್ಪ ಕರೆಯುತ್ತಿದ್ದಾರೆ ಬಾ ಎಂದು ಹೇಳಿ ಹೊರಡುತ್ತಾಳೆ. ಆಗ ರಾಜೇಶ್, ಇಂದು ನಿನ್ನ ಮೇಡಮ್ ಅನ್ನು ಮನೆಗೆ ಡಿನ್ನರ್ಗೆ ಬರಲು ಹೇಳು, ಹಾಗೆ ನಿನ್ನ ಬಗ್ಗೆ ತಿಳಿದುಕೊಳ್ಳುತ್ತೀನಿ ಎಂದು ಹೇಳುತ್ತಾನೆ. ಅಂದು ರಾತ್ರಿ ಊಟ ಮಾಡುವಾಗ ಲೀಲಾಳನ್ನು ಅವನ ತಾಯಿ ತುಂಬಾ ಹೊಗಳುತ್ತಾ ಇರುತ್ತಾರೆ. ಆದರೆ ಲೀಲಾ ವರುಣ್ನ ಕಾಲು ಸವರಲು ಶುರು ಮಾಡುತ್ತಾಳೆ. ಆಗ ಲೀಲಾಳನ್ನು ಅವನ ಎಜುಕೇಶನ್ ಬಗ್ಗೆ ರಾಜೇಶ್ ಕೇಳುತ್ತಾನೆ. ಆಗ ಲೀಲಾ, ವರುಣ್ ತುಂಬಾ ಇಂಪ್ರೂವ್ ಆಗಿದ್ದಾನೆ, ಅವನನ್ನು ದೊಡ್ಡ ಪರೀಕ್ಷೆಗೆ ಸಿದ್ಧ ಮಾಡಲು ನನಗೆ ಸ್ವಲ್ಪ ಸಮಯ ಬೇಕಾಗಿದೆ, ಅದಕ್ಕೆ ನೀವು ನಾಳೆಯಿಂದ ಅವನನ್ನು ಸ್ವಲ್ಪ ದಿನದ ಮಟ್ಟಿಗೆ ನಮ್ಮ ಮನೆಯಲ್ಲಿ ಬಿಟ್ಟು ಬಿಡಿ, ಆಗ ಅವನು ಪರೀಕ್ಷೆಯಲ್ಲಿ ಪಾಸ್ ಆಗುತ್ತಾನೆ ಎಂದು ಹೇಳುತ್ತಾಳೆ. ಆಗ ಮೊದಲು ಸಂಕೋಚಗೊಂಡ ಯೋಚನಾ ಹಾಗೂ ರಾಜೇಶ್, ಸರಿ, ನಾಳೆಯಿಂದ ನಿಮ್ಮ ಮನೆಗೆ ಕಳಿಸುತ್ತೇವೆ ಎಂದು ಒಪ್ಪಿಕೊಳ್ಳುತ್ತಾರೆ. ಇತ್ತ ಮರುದಿನದಿಂದ ವರುಣನ್ನು ಲೀಲಾ ಉಪಯೋಗಿಸಿಕೊಳ್ಳಲು ಶುರು ಮಾಡುತ್ತಾಳೆ. ಅವನು ಬೆಡ್ ಮೇಲೆ ಕಣ್ಣೀರು ಹಾಕುತ್ತಾ ಕುಳಿತಿರುತ್ತಾನೆ. ಮೇಡಮ್, ನನ್ನನ್ನು ಹೋಗಲು ಬಿಟ್ಟು ಬಿಡಿ, ನನಗೆ ಈ ಕೆಲಸ ಮಾಡಲು ಇಷ್ಟವಿಲ್ಲ ಎಂದು ವರುಣ್ ಕಣ್ಣೀರು ಹಾಕುತ್ತಾನೆ. ಆಗ ಕೋಪಗೊಂಡ ಲೀಲಾ, ನೀನು ನನ್ನ ಮಾತನ್ನು ಕೇಳದಿದ್ದರೆ ನಾನು ಕೈ ಕುಯ್ದುಕೊಳ್ಳುತ್ತೇನೆ, ನೀನು ನನ್ನ ರೇಪ್ ಮಾಡಿದ್ದಕ್ಕೆ ಸೂಸೈಡ್ ಮಾಡಿಕೊಳ್ಳುತ್ತಿದ್ದೆ ಎಂದು ನಾಳೆ ಇಡೀ ಜಗತ್ತಿಗೆ ಹೇಳುತ್ತೇನೆ ಎಂದು ವರುಣನ್ನು ಹೆದರಿಸುತ್ತಾಳೆ. ಇದರಿಂದ ನಿನ್ನ ತಂದೆ ತಾಯಿಗೆ ಅವಮಾನ ಆಗುತ್ತದೆ, ಜನಗಳು ಉಗಿಯುತ್ತಾರೆ, ಇದು ನಿನಗೆ ಬೇಕಾ ಎಂದು ಕೇಳುತ್ತಾಳೆ. ಅದಕ್ಕೋಸ್ಕರ ನಾನು ಹೇಳಿದಂತೆ ಕೇಳು ಎಂದು ಹೇಳಿ ಅವನ ಜೊತೆ ಮತ್ತೆ ಸ್ವರ್ಗ ಸುಖ ನೋಡುತ್ತಾಳೆ. ಕೆಲವು ದಿನಗಳ ನಂತರ ಮತ್ತೆ ಎಕ್ಸಾಮ್ನಲ್ಲಿ ವರುಣ್ ಫೇಲ್ ಆಗುತ್ತಾನೆ. ಆ ಮಾರ್ಕ್ಸ್ ಕಾರ್ಡನ್ನು ಭಯದಿಂದ ಬ್ಯಾಗಿನಲ್ಲಿ ಬಚ್ಚಿಡುತ್ತಾನೆ. ಅದೇ ಸಮಯಕ್ಕೆ ಲೀಲಾ ಬಂದು ರಾಜೇಶ್ಗೆ, ನಿಮ್ಮ ಮಗ ಪಾಸ್ ಆಗಿದ್ದಾನೆ ಎಂದು ಸುಳ್ಳು ಕತೆ ಕಟ್ಟುತ್ತಾಳೆ. ಇದರಿಂದ ರಾಜೇಶ್ಗೆ ತುಂಬಾ ಖುಷಿಯಾಗುತ್ತಾನೆ. ಮಗನನ್ನು ಹಗ್ ಮಾಡುತ್ತಾನೆ. ಆಗ ಲೀಲಾ, ಏನು ಬಾಯಿ ಬಿಡಬೇಡ ಎಂದು ಸನ್ನೆ ಮಾಡುತ್ತಾಳೆ. ಆಗ ಲೀಲಾ, ನನಗೆ ಗುರುದಕ್ಷಿಣೆ ಬೇಕು ಎಂದು ಕೇಳುತ್ತಾಳೆ. ಆಗ ರಾಜೇಶ್ ವರುಣ್ಗೆ ಹಣ ಕೊಟ್ಟು, ಹೋಗಿ ನಿಮ್ಮ ಮೇಡಮ್ಗೆ ಐಸ್ ಕ್ರೀಮ್ ತಿನ್ನಿಸಿಕೊಂಡು ಬಾ ಎಂದು ಕಳಿಸುತ್ತಾನೆ. ಆಗ ವರುಣ್ ಹಾಗೂ ಲೀಲಾ ಇಬ್ಬರು ಐಸ್ ಕ್ರೀಮ್ ತಿನ್ನುತ್ತಾ ಓಡಾಡುತ್ತಾರೆ. ಇತ್ತ ಮನೆಯಲ್ಲಿ ವರುಣ್ನ ರೂಮ್ ಕ್ಲೀನ್ ಮಾಡುವಾಗ ಅವನ ತಾಯಿ ಯೋಚನಾಗೆ ಅವನು ಫೇಲ್ ಆಗಿರುವ ಮಾರ್ಕ್ಸ್ ಕಾರ್ಡ್ ಸಿಕ್ಕಿಬಿಡುತ್ತದೆ. ವರುಣ್ ಮನೆಗೆ ಬರುತ್ತಿದ್ದ ಹಾಗೆ ಅವನ ತಂದೆ ವರುಣ್ಗೆ ಹೊಡೆದು, ನೀನು ಫೇಲ್ ಆಗಿದೆಯಾ, ನಮ್ಮ ಹತ್ತಿರನೇ ಸುಳ್ಳು ಹೇಳುತ್ತೀಯಾ, ನೀನು ನಾಲಾಯಕು, ಮತ್ತೆ ನಿಮ್ಮ ಟ್ಯೂಷನ್ ಟೀಚರ್ ಕೂಡ ಸುಳ್ಳು ಹೇಳಿದ್ದಾಳೆ, ನಾವು ಅವಳ ಮಾತನ್ನು ನಂಬಬಾರದಾಗಿತ್ತು ಎಂದು ಆಗ ವರುಣ್, ನಾನೇನು ತಪ್ಪು ಮಾಡಿಲ್ಲ ಎಂದು ಹೇಳುತ್ತಾನೆ. ಆದರೆ ಅವನ ಮಾತು ಅವರ ಅಪ್ಪ ಅಮ್ಮ ಕೇಳುವುದಿಲ್ಲ. ನಾಳೆಯಿಂದ ನೀನು ಆ ಟ್ಯೂಷನ್ಗೆ ಹೋಗಬೇಕಾಗಿಲ್ಲ, ಮನೆಯಲ್ಲಿ ಬಿದ್ದಿರು ಎಂದು ಹೇಳಿ ರಾಜೇಶ್ ಹೊರಡುತ್ತಾನೆ. 2 ದಿನಗಳ ನಂತರ ಲೀಲಾ ವರುಣ್ ಮನೆಗೆ ಬಂದು, ಏನಾಗಿದೆ, ಯಾಕೆ ನೀನು ಟ್ಯೂಷನ್ಗೆ ಬರುತ್ತಿಲ್ಲ ಎಂದು ಕೇಳುತ್ತಾಳೆ. ಆಗ ಅಲ್ಲಿಗೆ ಬಂದ ರಾಜೇಶ್ ಹಾಗೂ ಯೋಚನಾ, ನೀವು ನಮಗೆ ಮೋಸ ಮಾಡಿದ್ದೀರಿ, ಸುಳ್ಳು ಹೇಳಿದ್ದೀರಿ, ನಿಮಗೆ ಪೊಲೀಸ್ ಕರೆಸುವ ಮೊದಲು ನೀವು ಇಲ್ಲಿಂದ ಹೋಗಿಬಿಡಿ ಎಂದು ಇಬ್ಬರು ಸೇರಿ ಬೈಯುತ್ತಾರೆ. ಆಗ ಲೀಲಾ ಕಣ್ಣೀರು ಹಾಕಲು ಶುರು ಮಾಡುತ್ತಾ ಅವಳ ಮೊಬೈಲ್ನಲ್ಲಿ ಅಂದು ಆಕೆ ಬಟ್ಟೆ ಬದಲಾಯಿಸುವ ರೆಕಾರ್ಡ್ ಆಗಿದ್ದ ವಿಡಿಯೋವನ್ನು ತೋರಿಸಿ, ನಿಮ್ಮ ಮಗ ವರುಣ್ ಈ ವಿಡಿಯೋವನ್ನು ರೆಕಾರ್ಡ್ ಮಾಡಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿ ತನ್ನನ್ನು ಉಪಯೋಗಿಸಿಕೊಳ್ಳುತ್ತಿದ್ದ, ಅವನು ಹೇಳಿದಂತೆ ಕೇಳಿ ನಾನು ಅವನು ಪಾಸ್ ಆಗಿದ್ದಾನೆ ಎಂದು ಸುಳ್ಳು ಹೇಳಿದ್ದೇನೆ ಎಂದು ನಾಟಕ ಶುರು ಮಾಡುತ್ತಾಳೆ. ಇನ್ನೂ
ನಾನು ಬದುಕಬಾರದು ಎಂದು ಅವರ ಮನೆಯಲ್ಲಿ ಇದ್ದ ಇಲಿ ಔಷಧಿಯನ್ನು ಕುಡಿದು ಬಿಡುತ್ತಾಳೆ. ತಕ್ಷಣ ಅವರೆಲ್ಲ ಸೇರಿ ಆಕೆಯನ್ನು ಆಸ್ಪತ್ರೆಗೆ ಸೇರಿಸುತ್ತಾರೆ. ಆಗ ಪೊಲೀಸರು ಅಲ್ಲಿಗೆ ಬಂದು ನೀವು ಸೂಸೈಡ್ ಮಾಡಿಕೊಳ್ಳಲು ಕಾರಣವೇನು ಎಂದು ಕೇಳುತ್ತಾರೆ. ಆಗ ಲೀಲಾ ನಾನು ನನ್ನ ಸ್ಟೂಡೆಂಟ್ ವರುಣ್ ಫೇಲ್ ಆಗಿದ್ದಕ್ಕೆ ನನ್ನನ್ನು ನಾನು ಕ್ಷಮಿಸಿಕೊಳ್ಳಲು ಆಗಲಿಲ್ಲ, ಅದಕ್ಕೆ ನಾನು ಈ ತಪ್ಪು ಮಾಡಿಬಿಟ್ಟೆ ಎಂದು ಪೊಲೀಸರಿಗೆ ಹೇಳುತ್ತಾಳೆ. ಇದೆಲ್ಲ ನಿಜವೇ ಎಂದು ಪೊಲೀಸರು ರಾಜೇಶ್ ಫ್ಯಾಮಿಲಿಯನ್ನು ಕೇಳಿದಾಗ ಅವರೆಲ್ಲ ಹ್ಞೂ ಎಂದು ಹೇಳುತ್ತಾರೆ. ಆಗ ಪೊಲೀಸರು ಇದು ಕಾನೂನು ಬಾಹಿರ ತಪ್ಪು, ಮತ್ತೊಮ್ಮೆ ಇದನ್ನು ಪ್ರಯತ್ನಿಸಬೇಡಿ ಎಂದು ಬುದ್ಧಿ ಹೇಳಿ ಅಲ್ಲಿಂದ ಹೊರಡುತ್ತಾರೆ. ಆಗ ರಾಜೇಶ್ ಲೀಲಾಗೆ ನೀವು ನಮ್ಮನ್ನು ಬಚಾವ್ ಮಾಡಿಬಿಟ್ರಿ, ನಮ್ಮನ್ನು ಕ್ಷಮಿಸಿ ಎಂದು ಬೇಡಿಕೊಳ್ಳುತ್ತಾನೆ. ಆಗ ಲೀಲಾ ಬೇಕಾದರೆ ನಾನು ನಿಮ್ಮ ಇಡೀ ಫ್ಯಾಮಿಲಿಯನ್ನು ಜೈಲಿಗೆ ಹಟ್ಟಬಹುದಿತ್ತು, ಆದರೆ ಸುಮ್ಮನೆ ಬಿಟ್ಟಿದ್ದೇನೆ. ಈಗ ನಾನು ಹೇಳಿದಂತೆ ನೀವೆಲ್ಲ ಕೇಳಬೇಕು. ನಾಳೆಯಿಂದ ವರುಣನ್ನು ನಮ್ಮ ಮನೆಗೆ ಟ್ಯೂಷನ್ಗೆ ಕಳುಹಿಸಿ ಎಂದು ಬ್ಲಾಕ್ ಮೇಲ್ ಮಾಡುತ್ತಾಳೆ. ಆಗ ರಾಜೇಶ್ ಒಪ್ಪಿಕೊಳ್ಳುತ್ತಾನೆ. ಹೊರಗೆ ಬಂದ ಮೇಲೆ ಅವನ ತಾಯಿ ಯೋಚನಾ ನಿಜ ಹೇಳು ವರುಣ್, ನೀನೇನಾದರೂ ತಪ್ಪು ಮಾಡಿದೆಯೇ ಎಂದು ಕೇಳುತ್ತಾಳೆ. ಆಗ ಕಣ್ಣೀರು ಹಾಕಿದ ವರುಣ್ ಆಕೆ ತನ್ನನ್ನು ಹೇಗೆ ಉಪಯೋಗಿಸಿಕೊಳ್ಳುತ್ತಿದ್ದಳು, ಬ್ಲಾಕ್ ಮೇಲ್ ಮಾಡುತ್ತಿದ್ದಳು ಎಂಬ ಎಲ್ಲ ವಿಚಾರವನ್ನು ಅಮ್ಮನ ಮುಂದೆ ಬಿಚ್ಚಿಡುತ್ತಾನೆ. ನಾನು ಇನ್ನು ಮುಂದೆ ಟ್ಯೂಷನ್ಗೆ ಹೋಗುವುದಿಲ್ಲ ಅಮ್ಮ ಎಂದು ಕಣ್ಣೀರು ಹಾಕುತ್ತಾನೆ. ಆಗ ಯೋಚನಾ ಇನ್ನು ನಾವು ಪೊಲೀಸರ ಸಹಾಯ ಪಡೆಯಬೇಕು ಎಂದು ಹೇಳುತ್ತಾಳೆ. ಆಗ ರಾಜೇಶ್ ಇಲ್ಲ, ಪೊಲೀಸರು ಹೆಂಗಸರಿಗೆ ಸಪೋರ್ಟ್ ಮಾಡುತ್ತಾರೆ, ಇವನ ಮೇಲೆ ಅಪವಾದ ಬರುತ್ತದೆ, ಇವನನ್ನು ನಮ್ಮ ನೆಂಟರ ಮನೆಗೆ ಕಳಿಸಿ ಬಿಡೋಣ, ಆಗ ಎಲ್ಲ ಸರಿ ಹೋಗುತ್ತದೆ ಎಂದು ಹೇಳುತ್ತಾನೆ. ಮರುದಿನ ವರುಣನ್ನು ನೆಂಟರ ಮನೆಗೆ ಕಳಿಸುವ ಸಮಯದಲ್ಲಿ ಅವನನ್ನು ಯಾರೋ ಕಿಡ್ನಾಪ್ ಮಾಡಿಕೊಂಡು ಹೋಗುತ್ತಾರೆ. ಆಗ ಗಾಬರಿಗೊಂಡ ರಾಜೇಶ್ ಹಾಗೂ ಯೋಚನಾ ಪೊಲೀಸರಿಗೆ ತಿಳಿಸಿ ಅವರನ್ನು ಕರೆದುಕೊಂಡು ಲೀಲಾ ಮನೆಗೆ ಬರುತ್ತಾರೆ. ಆಗ ಪೊಲೀಸರು ಅವಳ ಮನೆಯನ್ನೆಲ್ಲ ಸರ್ಚ್ ಮಾಡಿದರೂ ವರುಣ್ ಸಿಗುವುದಿಲ್ಲ. ಆಗ ಯೋಚನಾ ನಮ್ಮ ಮಗನನ್ನು ಪ್ಲೀಸ್ ಎಲ್ಲಿಟ್ಟಿದೆಯಾ ಹೇಳಿಬಿಡು ಎಂದು ಕೇಳುತ್ತಾಳೆ. ಆಗ ಕೋಪಗೊಂಡ ಲೀಲಾ ನಿಮ್ಮ ಮಗನನ್ನು ಬ್ಲಾಕ್ ಮೇಲ್ ಮಾಡುತ್ತಿದ್ದ, ನನ್ನನ್ನು ಉಪಯೋಗಿಸಿಕೊಳ್ಳುತ್ತಿದ್ದ, ಆದರೂ ಅದಕ್ಕೆ ನಾನು ಸೂಸೈಡ್ ಮಾಡಿಕೊಳ್ಳಲು ಯತ್ನಿಸಿದೆ, ಆದರೆ ನಾನು ಪೊಲೀಸ್ ಬಂದಾಗ ನೀವು ಹೇಳಿದ್ದಕ್ಕೆ ಸುಳ್ಳು ಹೇಳಿದೆ, ಇದೆಲ್ಲ ವಿಷಯ ಇವರಿಗೂ ಗೊತ್ತಿತ್ತು ಎಂದು ಪೊಲೀಸ್ ಮುಂದೆ ಹೇಳಿಬಿಡುತ್ತಾಳೆ. ಆಗ ಪೊಲೀಸರು ಇದೆಲ್ಲ ನಿಜವೇ, ಹಾಗಾದರೆ ನಿಮ್ಮ ಮಗನನ್ನು ಹುಡುಕಿ ಸತ್ಯವನ್ನು ಬಯಲು ಮಾಡುತ್ತೇವೆ ಎಂದು ಅಲ್ಲಿಂದ ಹೊರಡುತ್ತಾರೆ. ಆಗ ಲೀಲಾ ತನ್ನ ಬೆಡ್ ಕೆಳಗಡೆನೆ ವರುಣನ್ನು ಕಟ್ಟಿ ಹಾಕಿರುತ್ತಾಳೆ. ಅವನನ್ನು ಮಂಚದಿಂದ ಹೊರಗಡೆ ತೆಗೆಯುತ್ತಾಳೆ. ನಂತರ ವರುಣ್ ಚಾಕು ತೆಗೆದುಕೊಂಡು ಆಕೆಯನ್ನು ಕೊಲ್ಲಲು ನೋಡುತ್ತಾನೆ. ಆದರೆ ಅದರಿಂದ ತಪ್ಪಿಸಿಕೊಂಡ ಲೀಲಾ ಅವನಿಗೆ ಚಾಕುವನ್ನು ತೋರಿಸಿ ನೀನು ನನ್ನ ಹತ್ತಿರ ಈ ಆಟವನ್ನು ತೋರಿಸಬೇಡ ಎಂದು ಹೇಳುತ್ತಾಳೆ. ಅದೇ ಸಮಯಕ್ಕೆ ಯಾರೋ ಬಾಗಿಲು ಬಡಿಯುತ್ತಾರೆ. ಆಗ ಅವನನ್ನು ಸುಮ್ಮನೆ ಹೋಗಿ ರೂಮಿನಲ್ಲಿ ಸೈಲೆಂಟ್ ಆಗಿ ಇರಲು ಹೇಳಿ ಒಳಗೆ ಕಳಿಸುತ್ತಾಳೆ. ಆಗ ಮತ್ತೆ ಬಂದಿದ್ದ ಅವನ ತಾಯಿ ಯೋಚನಾ ನನ್ನ ಮಗ ಎಲ್ಲಿ, ನಿಜ ಹೇಳು ಅಂತ ಜೋರಾಗಿ ವರುಣ್ ವರುಣ್ ಎಂದು ಕೂಗಲು ಶುರು ಮಾಡುತ್ತಾಳೆ. ಆಗ ವರುಣ್ ಧೈರ್ಯ ಮಾಡಿ ಆಚೆಗೆ ಬಂದು ತನ್ನ ತಾಯಿಯನ್ನು ತಬ್ಬಿಕೊಳ್ಳುತ್ತಾನೆ. ಆಗ ಕೋಪಗೊಂಡ ಲೀಲಾ ಚಾಕು ತೋರಿಸಿ ನಾನು ನಿಮ್ಮಿಬ್ಬರನ್ನು ಇಲ್ಲಿಂದ ಹೋಗಲು ಬಿಡುವುದಿಲ್ಲ ಎಂದು ಕಾಪಾಡಿ ಕಾಪಾಡಿ, ಇವನು ನನ್ನನ್ನು ಹಾಳು ಮಾಡಲು ಬಂದಿದೆ ಎಂದು ಜೋರಾಗಿ ಕೂಗಲು ಶುರು ಮಾಡುತ್ತಾಳೆ. ಆಗ ಅದೇ ಸಮಯಕ್ಕೆ ಪೊಲೀಸರು ಹಾಗೂ ರಾಜೇಶ್ ಅಲ್ಲಿಗೆ ಬರುತ್ತಾರೆ. ನಿನ್ನ ಸತ್ಯವೆಲ್ಲ ನನಗೆ ಗೊತ್ತಾಗಿದೆ ಎಂದು ಪೊಲೀಸರು ಅವಳನ್ನು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ಕಥೆಯನ್ನು ಪೂರ್ತಿ ನೋಡಲು ದಂಗಲ್ ಟಿವಿ ಚಾನೆಲ್ ಅಲ್ಲಿ ಟ್ಯೂಷನ್ ವಾಲಿ ಮೇಡಮ್ ಎಂದು ಸರ್ಚ್ ಮಾಡಿ ನೋಡಬಹುದು.